ಈಗ ನಮಸ್ತೆ. ನಮಸ್ಕಾರ ಅರವಿಂದ್, ನಮಸ್ಕಾರ. ನಮಸ್ತೆ. ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕು, ಅವಳಿ ತಾಲೂಕುಗಳು ಸರ್ಕಾರದ ಲೆಕ್ಕದಲ್ಲಿದ್ದರೂ ಕೂಡ ನಾವೇನು ಬೇರೆ ಅಂತ ನಾವು ಅಂದ್ಕೊಂಡಿಲ್ಲ. ಅದಕ್ಕೋಸ್ಕರನೇ ಇದನ್ನು ನ್ಯಾಮತಿ ಮತ್ತು ಹೊನ್ನಾಳಿ ಅವಳಿ ತಾಲೂಕುಗಳು ಅಂತಲೇ ಸೊಸೈಟಿನ ನಾವು ಪ್ರಾರಂಭ ಮಾಡೋದಕ್ಕೆ ನಮ್ಮ ಬಣಜಾರ ಸಮಾಜದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಮಾಡಬೇಕು ಅಂಥೇಳಿ ಇದಕ್ಕೆ ಒಂದು ನಿರ್ಧಾರ ತಗೊಂಡಿದ್ದಾರೆ. ಲೇಟ್ ಯಾಕಾಯ್ತು ಅಂತಂದರೆ, ನಾವು ಹಿಂದುಳಿದ ಸಮಾಜ ಅಲ್ಲ. ಆವಾಗ ಏನಾಗತ್ತೆ, ನಮ್ಮಲ್ಲಿ ಈ ಮಾಹಿತಿಯ ಕೊರತೆ ಇರ್ತದೆ. ಜೊತೆಗೆ ಸಾಮಾಜಿಕ ಕಳಕಳಿ ಮಾಡೋ ಅಂಥ ಮನಸ್ಸುಗಳು ಕೂಡ ಯಾವತ್ತು ಸೇರ್ತಾವೋ ಆವತ್ತು ಅದನ್ನು ಮಾಡಬೇಕು ಅಂಥೇಳಿ ಈಗ ನಮಗೆ ಪ್ರೇರಣೆ ಆಗಿದೆ. ಈಗ ಸೇವಾಲಾಲ್ರ ಕ್ಷೇತ್ರ ಮತ್ತು ಮಾರಿಕಾಂಬೆಯ ಕೃಪೆ ಇದರ ಅಡಿನಲ್ಲಿ ಪತ್ತಿನ ಸಹಕಾರ ಸಂಘಗಳನ್ನು ಮಾಡಿ ಈ ಸಮಾಜ ಸುಧಾರಣೆ ಕೆಲಸನ ನಾವು ಮಾಡಬೇಕು. ಅದರಿಂದ ಏನು ಹಿಂದೆ ಉಳಿದ ಒಂದು ಸಮಾಜ ಇದೆ, ಅವರಿಗೂ ಆರ್ಥಿಕ ಸಬಲತೆಯನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ನಾವು ವಿಚಾರ ಮಾಡಿ ಈಗ ಇದನ್ನು ಪ್ರಾರಂಭ ಮಾಡಿದ್ದೀವಿ. ಪ್ರಾರಂಭ ಮಾಡದೇ ಇರೋದಕ್ಕಿಂತ ಈಗ ಚಾಲೂ ಮಾಡಿದ್ದೀವಲ್ಲ, ಅದಕ್ಕೆ ಸಂತೋಷ ಆಗ್ಬಿಟ್ಟೈತೆ ನಮಗೆ. ಆದ್ದರಿಂದ ನಮ್ಮ ಸಮಾಜದ ಎಲ್ಲ ಬಾಂಧವರು, ನಾನು ಮುಂಚೆ ಹೇಳಿದ ಹಾಗೆ ಪಕ್ಷಾತೀತವಾಗಿ ನಾವು ಎಲ್ಲ ಸಮಾಜ ಬಾಂಧವರು ಸೇರಿ ಈ ಒಂದು ಕಾರ್ಯಕ್ಕೆ ಇವತ್ತು ಸೂಚನೆಯನ್ನು ಅಥವಾ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಈಗ ಶೇರ್ ಅಮೌಂಟ್ಗಳನ್ನು ಕಲೆಕ್ಟ್ ಮಾಡಿ ಏನು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ಈಗ ನಮ್ಮ ನ್ಯಾಮತಿ ತಾಲೂಕಿನ ಬಾಂಧವರು ಮತ್ತು ಹೊನ್ನಾಳಿ ತಾಲೂಕಿನ ಬಾಂಧವರು ಸೇರಿ ನಿರ್ಧಾರ ಮಾಡಿ ಆದಷ್ಟು ಬೇಗ ಈ ಸೊಸೈಟಿನ ರಿಜಿಸ್ಟರ್ ಮಾಡಿಸಿ ತಮ್ಮ ಕಾರ್ಯಚಟುವಟಿಕೆಯನ್ನು ಪ್ರಾರಂಭ ಮಾಡೋದಕ್ಕೆ ಒಂದು ನಿರ್ಧಾರ ಮಾಡಿದ್ವಿ. ಈಗ ಚಾಲನೆ ಕೊಡೋದು ಅಂತಂದರೆ ಇದನ್ನು ಯಾವಾಗಾರೆ ಚಾಲನೆ ಕೊಟ್ಕೋಬೋದು. ಇದಕ್ಕೇನು ಕಾರ್ಯಮಿತಿ ಅಥವಾ ಟೈಮ್ ಬೌಂಡ್ ಇಲ್ಲ. ನಾವು ಎಲ್ಲರೂ ಸೇರಿ ಯಾವತ್ತಿನಿಂದ ಚಾಲನೆ ಕೊಡಬೇಕು ಅಂದರೆ, ಇದಕ್ಕೆ ಏನಿದೆ, ಒಂದು ಕಾನೂನಲ್ಲಿ ನಾವು ಇವತ್ತು ರಿಜಿಸ್ಟರ್ ಮಾಡಿಸಿದ 30 ದಿವಸದ ಒಳಗಡೆ ಇದನ್ನು ಜನರಲ್ ಬಾಡಿ ಮಾಡಬೇಕು ಅಂತ ಇದೆ. ಈ ಜನರಲ್ ಬಾಡಿನ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಮತ್ತು ಯಾರ್ಯಾರು ನೇತೃತ್ವವನ್ನು ವಹಿಸ್ಕೋಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಪತ್ತಿನ ಸಹಕಾರ ಸಂಘದಲ್ಲಿ ಕೆಲವೊಂದು ಪತ್ತಿನ ಸಹಕಾರದಲ್ಲಿ ರಾಜಕಾರಣವನ್ನು ಮಾಡುವಂಥದ್ದಾಗ್ತದೆ. ಆದರೆ ಬಣಜಾರ ಸಮುದಾಯ ಏನೋ ಒಂದು ಸ್ಪೆಷಲ್ ಆಗಿ ಯಾವುದೇ ರಾಜಕಾರಣವನ್ನು ಇದರಲ್ಲಿ ಬೆರೆಸಬಾರ್ದು, ನಮ್ಮ ಸಮಾಜವನ್ನು ಜಾತ್ಯತೀತವಾಗಿ ರಾಜಕೀಯ ಇಲ್ಲದೇ ಮಾಡಬೇಕು ಅಂತ ನಿಮ್ಮ ಮನಸ್ಥಿತಿ ಇದೆ ಅಂತ ಹೇಳಿ ನಾನು ನಿಮ್ಮ ಸಮುದಾಯದ ಬಾಂಧವರಲ್ಲಿ ಕೇಳಿದ್ದೆ ಸರ್. ಅದನ್ನು ಯಾವ ಥರ ರೂಪುರೇಷೆಗಳನ್ನು ರೆಡಿ ಮಾಡಿಕೊಳ್ಳುವಂಥದ್ದು ತಾವುಗಳು ಮಾಡಿದಿರಿ ಅನ್ನೋದು. ಈಗ ಇದು ಪತ್ತಿನ ಸಹಕಾರ ಸಂಘ ಇರೋದ್ರಿಂದ ಇಲ್ಲಿ ಹಣಕಾಸಿನ ವ್ಯವಹಾರಗಳು ನಡೀತಾವೆ. ನಡೆದಾಗ ಯಾವ ಪಕ್ಷದವರೇ ಇರಲಿ, ಯಾವುದೇ ಇವರು ಇರಲಿ, ಅವರ ನಿಷ್ಠೆ ನ್ಯಾಯ ಈ ಸಹಕಾರ ಸಂಘಕ್ಕೆ ವಿನಃ ಪಕ್ಷಕ್ಕಿರಬಾರ್ದು ಅಂಥೇಳಿ ನಾನು ಮಾತಾಡ್ತಾನೆ ಹೇಳಿದೆ. ಇದು ಪಕ್ಷಾತೀತವಾಗಿ ಮಾಡುವಂಥ ಪ್ರೋಗ್ರಾಮ್ ಇದು. ಹಾಗಾಗಿ ನಾವು ಇದನ್ನು ಪಕ್ಷಾತೀತವಾಗೇ ಮಾಡ್ತೀವಿ. ಪತ್ತಿನ ಸಹಕಾರ ಸಂಘದಲ್ಲಿ ಎಸ್ಪೆಷಲಿ ಬಣಜಾರ ಸಮುದಾಯ ಏನು SC ಭಾಗದಲ್ಲಿ ತಾವುಗಳು ಬರ್ತೀರಿ ಪಂಗಡಕ್ಕೆ, ಕೆಲವೊಂದು ಸರ್ಕಾರದ ಸವಲತ್ತುಗಳು ಕೆಲವೊಂದು ಪತ್ತಿನ ಸಹಕಾರ ಸಂಘಗಳು ಸಾರ್ವಜನಿಕವಾಗಿ ಇರ್ತವೆ. ಆದರೆ ಮೀಸಲಾತಿ ತೆಗೆದುಕೊಳ್ಳುವುದರಿಂದ ಹಿಡಿದು ಸಣ್ಣ ಕೆಳಮಟ್ಟದ ಬಣಜಾರ ಸಮುದಾಯದ ಕೆಳಮಟ್ಟದ ವರ್ಗದ ಸಮುದಾಯ ಇರುತ್ತೆ, ಎಲ್ಲ ಸರ್ಕಾರಿ ಸವಲತ್ತುಗಳು ಇದರಲ್ಲಿ ಬರ್ತದೆ ಅಂತ ತಿಳಿಸೋದೇ ಹೇಗೆ ತಾವುಗಳು? ಹೌದು, ಇದರಲ್ಲಿ ಪತ್ತಿನ ಸಹಕಾರ ಸಂಘದಲ್ಲಿ ಸರ್ಕಾರದಿಂದ ಬರುವಂಥ ಅನುದಾನಗಳು ಬಡವರಿಗೋಸ್ಕರ ಅದನ್ನು ಪ್ರಯತ್ನ ಮಾಡಿ ನಾವು ಸರ್ಕಾರದಿಂದ ತರಿಸಿ ಬಡವರಿಗೆ ಅದನ್ನು ಕೊಡುವಂಥ ಕೆಲಸವನ್ನು ಕೂಡ ಪತ್ತಿನ ಸಹಕಾರ ಸಂಘ ಮಾಡುತ್ತೆ. ನಮಸ್ಕಾರ. ಹಿರಿಯರಾದಂಥ ನಮ್ಮ ಡಾಕ್ಟರ್ ಈಶ್ವರ ನಾಯಕರು ಅವರೇ ಈ ಪತ್ತಿನ ಸಹಕಾರ ಸಂಘದ ಸಂಸ್ಥಾಪಕರಾಗಿ ಅವರೇ ಇರಬೇಕಂತೇಳಿ ಒಮ್ಮತದ ನಿರ್ಣಯ ತೊಗೊಂಡಿದ್ದೀವಿ. ಹಾಗಾಗಿ ಏನು 1 ವರ್ಷ ಅವಧಿಯವರೆಗೆ ಏನು ಶೇರ್ ಅಮೌಂಟನ್ನು ಕಲೆಕ್ಟ್ ಮಾಡಲಿಕ್ಕೆ ನಮ್ಮ ಎಲ್ಲ ಮುಖಂಡರು ಏನು ತೀರ್ಮಾನ ಮಾಡಿದ್ವಿ, ನ್ಯಾಮತಿ ಮತ್ತು ಹೊನ್ನಾಳಿಯವರು ಅದನ್ನು ಮಾಡಿ ಅವತ್ತಿಂದ ಅವತ್ತೇ ಏನು ಅಕೌಂಟಿಗೆ
ಹಾಕುವಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ಸಹ ನಮ್ಮ ಡಾಕ್ಟರ್ ಈಶ್ವರ ನಾಯ್ಕರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಮುಂದುವರೆದು ಏನು ಬಡ ಜನ ಇದ್ದಾರೋ ಅವರಿಗೆಲ್ಲ ಈ ಸೇವೆಯನ್ನು ಸಲ್ಲಿಸುವಂಥ ಒಂದು ವಿಚಾರವನ್ನು ನಾವು ಎಲ್ಲ ತಾಂಡಗಳಿಗೆ ಹೋಗಿ ಮುಟ್ಟಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂತ ಸೇವಾಲಾಲ್ ಮತ್ತು ಮರಿಯಮ್ಮ ದೇವಿಯ ಏನು ಇದು ಇದೆ ದೇವಸ್ಥಾನ ಇದೆ, ಮೂಲ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮೋಸ್ಟ್ಲಿ ಡಾಕ್ಟರ್ ಈಶ್ವರ ನಾಯ್ಕರ ಕೊಡುಗೆ ಇದೆ ಅಂತ ಹೇಳಿ ಹಿಂದೆ ಪುರೇ ನಾಯಕರು ಮತ್ತು ಈಶ್ವರ ನಾಯಕರು ಇನ್ನೂ ಸಮಾಜ ಬಾಂಧವರು ಕೆಲವೊಂದು ಗೊತ್ತಿಲ್ಲ, ಯಾರು ಕೂಡ ಅನ್ಯತಾ ಭಾವಿಸಬಾರ್ದು ಕೂಡ ನಾನು ರಿಕ್ವೆಸ್ಟ್ ತಮ್ಮಲ್ಲಿ ಮಾಡ್ಕೊಳ್ತೇನೆ. ಏನು ಈ ದೇವಸ್ಥಾನವನ್ನ ಪ್ರತಿಷ್ಠಾಪನೆಯನ್ನ ಮಾಡಲಿಕ್ಕೆ ಏನು ಶ್ರಮ ಪಟ್ಟಿದ್ರು ಈ ಸಂಸ್ಥೆಯನ್ನ, ಯಾಕಂದ್ರೆ ಬಣಜಾರ ಸಹಕಾರ ಪತ್ತಿನ ಸಹಕಾರವನ್ನ ಅವರು ಸೃಷ್ಟೀಕರಣವನ್ನು ಕೂಡ ಮಾಡಿದ್ದಾರೆ, ಸಂಸ್ಥಾಪಕ ಕೂಡ ಆಗಿದ್ದಾರೆ. ಇದನ್ನ ಈ ಕೈ ಜೋಡಿಸಿದರೆ ನಿಮ್ಮ ಸಮುದಾಯ ಪ್ರಬಲವಾಗಲಿಕ್ಕೆ, ಆರ್ಥಿಕವಾಗಿ ಸಬಲರಾಗಲಿಕ್ಕೆ ತಾವೆಲ್ಲರೂ ಅದು ಹೊನ್ನಾಳಿ ಇರ್ಬೋದು, ನ್ಯಾಮತಿ ತಾಲೂಕಿನ ಬಣಜಾರ ಸಮಾಜದವರು ಕೈ ಜೋಡಿಸಿದರೆ ಒಂದು ಸಕ್ಸಸ್ ಅನ್ನ ಕಾಣ್ಬೋದು ಅಂತಲೂ ಕೂಡ ಅನ್ಕೊಂಡಿದ್ದೇನೆ ಸರ್. ಅದ್ರ ಬಗ್ಗೆ ತಮ್ಮ ಸಮುದಾಯದವರು ಈ ಕೈ ಜೋಡಿಸ್ಲಿಕ್ಕೆ ಯಾವ ಥರ ಹೋರಾಟಗಳನ್ನು ಮಾಡುವಂಥದ್ದು ಮಾಡ್ತೀರಿ ಅನ್ನೋದು? ಅದಕ್ಕೆ ಉದಾಹರಣೆ ನಮ್ಮ ಸೂರಗೊಂಡಿಗೊಪ್ಪನೇ. ಯಾಕಂದರೆ ಡಾಕ್ಟ್ರ್ ಹಿಂದೆ ಅವರು ಸಂಸ್ಥಾಪಕರಾಗಿ ಆ ಟೈಮಲ್ಲಿ ಏನು ಮಾಡಿದರು, ಅವರಿಗೆಲ್ಲ ನಾವು ಸಹಕಾರ ಕೊಟ್ಟು ಈ ಬೃಹತ್ ಆಕಾರದಲ್ಲಿ ಬೆಳೆದಿದೆ. ಹಾಗಾಗಿ ನೆಕ್ಸ್ಟ್ ನಮ್ಮದು ಬಂಜಾರ ಪತ್ತಿನ ಸಹಕಾರ ಸಂಘವೂ ಸಹ ಇದು 2 ಅವಳಿ ತಾಲೂಕು ಇರೋದರಿಂದ ಅದು ಬೃಹದಾಕಾರವಾಗಿ ಬೆಳೆಯುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ಎಲ್ಲ ನಮ್ಮ ಏನು 40 ತಾಂಡಗಳಿದ್ದಾವೆ, 43 ತಾಂಡಗಳಿದ್ದಾವೆ, ಅವೆಲ್ಲೂ ಸಹ ಸಹಕಾರ ಕೊಡ್ತಾರೆ ಅನ್ನೋ ಒಂದು ಆಸೆ ನಮಗಿದೆ. ಹಾಗೆ ಕೊಡ್ತಾರೆ ಅನ್ನೋ ನಂಬಿಕೆ ಸಹ ನಮಗೆ ಇದಾಗುತ್ತೆ. ಕೊಡ್ತೀವಿ, ಸಹಕಾರ ಮಾಡ್ತೀವಿ.